ಇದು ಮಟನ್ ಮಿಲ್ಸ್ ಅಂತ. ಓಕೆ ನೋಡಿ ಮುದ್ದೆ ಕೊಡ್ತಾ ಇದ್ದೀನಿ. ಹೆಬ್ಬಾಳದಿಂದ ಬಂದಿದ್ದೀವಿ ಆ್ಯಕ್ಚುಲಿ. ನನ್ನ ಹೆಸರು ಪ್ರದೀಪ್. ಚೆನ್ನಾಗಿರುತ್ತೆ ಬಿರಿಯಾನಿ, 1+1 ಆಫರ್ ಇದೆ ಬನ್ನಿ ಅಂತಂದ್ರು. ರಾಮಣ್ಣ ಹೋಟ್ಲು ಇಲ್ಲೇ ಸಿಗ್ಗೆ ಪಕ್ಕ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. 1+1 ಆಫರ್ ಕಾಂಬೋನು ಇದೆ. ಸ್ನೇಹಿತರೆ ನಮಸ್ಕಾರ. ನಾ ಇವತ್ತು ಬಂದಿರುವಂಥದ್ದು ರಾಮಣ್ಣ ಮೀಟ್ ಹೋಟ್ಲ್ ಅಂದ್ಬಿಟ್ಟು. ಸೊ ಇದು 30 ವರ್ಷಗಳಿಂದ ಕಾಲ ಇವರು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಸೊ ಈ ಹೋಟೆಲ್ನ ವಿಶೇಷತೆ ಅಂದರೆ ಬೆಳಿಗ್ಗೆ 7 ಗಂಟೆಗೆ ಏನು ಒಂದು ಕಾಲ್ ಸೂಪು ಇಡ್ಲಿ ತುಂಬ ಫೇಮಸ್ ಆಗಿರುವಂಥದ್ದು. ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತದೆ. ಸೊ ಈಗ ಬನ್ನಿ ನಾವು ಎಲ್ಲವನ್ನು ಈಗ ಕೇಳ್ಕೊಂಡು ತಿಳ್ಕೊಂಡು ಬರೋಣ. ಬನ್ನಿ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್, ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ. ಸರ್ ನಾವು 30 ವರ್ಷದಿಂದ ಹೋಟೆಲ್ ಬಿಸ್ನೆಸ್ಸೇ ಮಾಡ್ತಾ ಇರೋದು. ನಮ್ಮ ಮಾವನವ್ರು ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಮಾವನವರಿಂದ ನಮ್ಮ ಯಜಮಾನ್ರು ಫೀಲ್ಡಿಗೆ ಬಂತಿದ್ದು. ಇದು ನಾವು ಹಂಗೆ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹೋಟ್ಲಲ್ಲಿ ಬೆಳಗ್ಗೆ ಕಾಲ್ ಸೂಪು, ತಟ್ಟೆ ಇಡ್ಲಿ, ದೋಸೆ, ಮತ್ತು ಸಂಡೇ ಸ್ಪೆಷಲ್ ಅಂತ ಗೀ ರೋಸ್ಟು ಎಲ್ಲ ತುಂಬ ಸಂಡೇ ಸ್ಪೆಷಲ್ ಇರುತ್ತೆ. ಇದು ಚಿಕನ್ ಕುರ್ಮಾ ಸರ್. ಇದು ಚಿಕನ್ ಕುರ್ಮಾ. ಹೌದು. ಓಕೆ. ನಮ್ಮಲ್ಲಿ ಇಡ್ಲಿಗೆ, ದೋಸೆಗೆ, ಚಪಾತಿ, ಪರೋಟಗೆಲ್ಲ ತುಂಬಾ ಫೇಮಸ್. ಓಕೆ. ಎಲ್ಲರೂ ಮತ್ತೆ ಮತ್ತೆ ಇನ್ನೊಂದ್ಸಲ ಕೊಡಿ ಅಂತ ಕೇಳ್ತಾರೆ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನಮ್ದೇ ಮಸಾಲ ಇರೋದ್ರಿಂದ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಮಟನ್ ಶೇರ್ವಾ ಮುದ್ದೆಗೆ ಮತ್ತೆ ರೈಸು ಎಲ್ಲದಕ್ಕೂ ನಮ್ದೇ ಓನ್ ಮಸಾಲ, ಎಲ್ಲ ನಾಟಿ ಮಸಾಲ. ಇದು ನಾಟಿ ಮರಿಗಳು ಊರುಗಳ ಕಡೆಯಿಂದ ತರಿಸೋದು. ಸೂಪು ಕಾಲೆಲ್ಲ ಖಾಲಿಯಾಗಿದೆ. ಬೆಳಗ್ಗೆಯಿಂದ 100 ಕಾಲ್ ತರಿಸಿದ್ವಿ. 100 ಕಾಲ್ ತರಿಸಿದ್ವಿ. ಖಾಲಿಯಾಗಿದೆ. ಓನ್ಲಿ ಬರೀ ಎಂಟಿ ಸೂಪ್ ಮಾತ್ರ ಇದೆ. ತುಂಬಾ ಸೂಪ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲ್ ಮಾಡುವಂತದ್ದು ಡೈಲಿ ಇರುತ್ತೆ ಸರ್. ರೆಗ್ಯುಲರ್ ಆಗಿ ಡೈಲಿ ಇರುತ್ತೆ. ಕಾಲ್ ಸೂಪ್ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? ಬೆಳಗ್ಗೆ 7:30 ಇಂದ ರಾತ್ರಿ 12ವರೆಗೂ ಇರುತ್ತೆ. ಸ್ನೇಹಿತರೆ, ಇದಾದ ನಂತರ ನಾನು ಆಗಲೇ ಹೇಳ್ದಂಗೆ ಏನೊಂದು ನಾಟಿ ಬಿರಿಯಾನಿ ಅವರು ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ. ಸೊ 4 ರಿಂದ 5 kg ಅಷ್ಟು ಅವರು ಬಿಸಿಯಾಗಿ ಏನು ಕಸ್ಟಮರ್ ಬರ್ತಾರೆ ಅವ್ರಿಗೆ ಸರ್ವ್ ಮಾಡುವಂಥದ್ದು. ಸೊ ನೋಡ್ತಾ ಇದ್ದೀರಾ ನೀವು, ಏನು ಒಂದು ಗ್ರೀನ್ ಪಲ್ಲೆ ಗ್ರೀನ್ ಬರುವಂಥ ಮಾಡಿ. ನಾನು ಸೆಕೆಂಡ್ ಟೈಮ್ ಇದು ಬರ್ತಾ ಇರೋದು. 1+1 ಬಿರಿಯಾನಿ ಕಾಂಬೋ ಅಂತ ಅಂದ್ಬಿಟ್ಟು 190 ರೂಪೀಸ್ 2 ಬಿರಿಯಾನಿ ಬರುತ್ತೆ. ತುಂಬ ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಬಂದಿರೋದು. ಟೇಸ್ಟ್ ಈಸ್ ಆಲ್ವೇಸ್ ಗುಡ್. ತುಂಬ ಚೆನ್ನಾಗಿದೆ. ಬರ್ಬೋದು ಆರಾಮ್ಸೆ. ನಾನು ಮತ್ತೆ ನನ್ನ ಫ್ರೆಂಡ್ ಬಂದಿದ್ದೀವಿ. ನಾನು ಮತ್ತೆ ನಮ್ಮ ಅಕ್ಕ. ನಿಮಗೆಲ್ಲ ಇಷ್ಟ ಆಗಿದೆ ಮೇಡಮ್ ಊಟ? ತುಂಬ ಚೆನ್ನಾಗಿದೆ. ಏನಿದೆ ಅಣ್ಣ? ಎಲ್ಲ ಐಟಮ್ ಸೂಪರ್ ಆಗಿದೆ. ಒಂದು ಐಟಮ್ ಎಲ್ಲ ಐಟಮ್ ಸೂಪರ್ ಆಗಿದೆ. ಆಫರ್ ಏನೇನಿದೆ ಅಣ್ಣ? 1+1 ಬಿರಿಯಾನಿ ಬಿಟ್ಟಿದ್ದೀವಿ. ಆಮೇಲೆ ಬಿರಿಯಾನಿ ಕಾಂಬೋ ಇದೆ, ಕುಷ್ಕಾ ಕಾಂಬೋ ಇದೆ, ಮಟನ್ ಮಿಕ್ಸ್ ಇದೆ, ಚಿಕನ್ ಮಿಕ್ಸ್ ಇದೆ, ಮಟನ್ ಫ್ರೈ ಇದೆ, ಬೋಟಿ ಫ್ರೈ ಇದೆ, ಕಲಾ ಮಟನ್ ಇದೆ, ಬ್ರೈನ್ ಫ್ರೈ ಇದೆ, ಕಬಾಬ್ ಇದೆ, ಲಾಲಿಪಾಪ್ ಇದೆ, ಮಟನ್ ಲೆಗ್ ಫ್ರೈ ಇದೆ. ಪ್ರತಿಯೊಂದು ಐಟಮು ಮನೆಯಿಂದ ರೆಡಿ ಮಾಡ್ಕೊಂಡು ಬರೋದು ಮಸಾಲೆ ಎಲ್ಲ ಚೆನ್ನಾಗಿದೆ. ನಮಸ್ತೆ. ನಮಸ್ತೆ. ಹೇಳಿ ಸರ್, ಇನ್ನು ಫ್ರೆಂಡ್ ಎಲ್ಲ ಬಂದಿದ್ದೀರಾ? ಯಾವ ಥರ ಈಗ ಎಲ್ಲಿಂದ ಬಂದಿದ್ದೀರಾ? ಯಾವ ಥರ? ನಾವು ಹೆಬ್ಬಾಳದಿಂದ ಬಂದಿದ್ದೀವಿ ಆ್ಯಕ್ಚುಲಿ. ನನ್ನ ಹೆಸರು ಪ್ರದೀಪ್ ಅಂತ. ಇವರು ನಮ್ಮ ಮಾವ ಪ್ರಸನ್ನ ಕುಮಾರ್ ಅಂತ. ಹೌದು. ಅವರು ಇಲ್ಲಿ ಚೆನ್ನಾಗಿರುತ್ತೆ ಬಿರಿಯಾನಿ, 1+1 ಆಫರ್ ಇದೆ ಬನ್ನಿ ಅಂತಂದ್ರು. ರಾಮಣ್ಣ ಹೋಟ್ಲು ಇಲ್ಲೇ ಸಿಗ್ಗೆ ಪಕ್ಕ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. 1+1 ಆಫರ್ ಕಾಂಬೋನು ಇದೆ. ನಾವು ಬೋಟಿ ಗೊಜ್ಜು ತಗೊಂಡಿದ್ದೀವಿ. ಬೋಟಿ ಗೊಜ್ಜು ತಗೊಂಡಿದ್ದೀರಾ? ಬೋಟಿ ಗೊಜ್ಜು ತಗೊಂಡಿದ್ದೀವಿ. ಬಿರಿಯಾನಿ ತಗೊಂಡಿದ್ದೀವಿ. ಹೊಟ್ಟೆ ತುಂಬ ಸಿಗುತ್ತೆ. ಓಕೆ. ಹೇಳಿ ಸರ್, ಇದು ಎಷ್ಟು ಕೆಜಿಗೆ ಈಗ ಚಿಕನ್ ಬಿರಿಯಾನಿಗೆ ಆಯಿಲ್ ಹಾಕೋತಾ ಇದ್ದೀರಾ? ಸರ್ ಇದು 5 kg ರೈಸ್ಗೆ ಹಾಕೋತಾ ಇರೋದು. ಓಕೆ. ಒಂದು ಪ್ಯಾಕೆಟ್ ಫುಲ್ ಹಾಕೋತಾ ಇದ್ದೀರಾ? ಒಂದು ಪ್ಯಾಕೆಟ್ ಫುಲ್ ಹಾಕೊಂಡು ಸ್ಪೈಸಸ್ಸು, ಬಿರಿಯಾನಿ ಸ್ಪೈಸಸ್ಸು. ಓಕೆ. ಹಾಕೊಂಡೀಗ ಫ್ರೈ ಮಾಡುವಂಥದ್ದು. ಹಾಕೊಂಡು ಫ್ರೈ ಮಾಡೋದು. ಇದು ಸ್ವಲ್ಪ ಆಯಿಲಲ್ಲಿ ಇದಾದಾಗ ಇದರದ್ದು ಇದೆಲ್ಲ ಫ್ರೇಗ್ರೆನ್ಸ್ ಎಲ್ಲ ಎಂಟ್ರಿಚ್ ಆಗಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಎಷ್ಟು ನಿಮಿಷ ಈ ಥರ ಫ್ರೈ ಮಾಡಬೇಕು ಸರ್? ಒಂದು 2 to 3 ಮಿನಿಟ್ಸ್ ಸಾಕು. 2 to 3 ಮಿನಿಟ್ಸ್. ನಾವು ಇದು ಮಾಡಿಕೊಂಡು ನೆಕ್ಸ್ಟ್ ಆನಿಯನ್ನು. ಈಗ ನಂತರ ಈಗ ಆನಿಯನ್ ಹಾಕ್ತಾರೆ. ಆನಿಯನ್ ಹಾಕ್ತಾ ಇರೋದು. ಈಗ 5 kg ಚಿಕನ್ಗೆ ಎಷ್ಟು ಆನಿಯನ್ ಹಾಕ್ತಾರೆ ಸರ್? 5 kg ಬಿರಿಯಾನಿ ಮಾಡ್ತೀವಿ ಅಂದರೆ ಸ್ವಲ್ಪ ಆನಿಯನ್ ಇದ್ದರೆ ಅದು ಆನಿಯನ್ದು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು 3/4 kg ಹಾಕೊಂಡ್ರೆ ಸಾಕು. 1 kg 1 kg 1 kg ಹಾಕೊಂಡ್ರೆ ಸಾಕು. ಇದು ಸ್ವಲ್ಪ ಚೆನ್ನಾಗಿ ಕೂಡ ಈ ಥರ ಬ್ರೌನ್ ಬರುತ್ತೆ. ಫುಲ್ ಬ್ರೌನಿಶ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ. ಎಷ್ಟಾಗುತ್ತೆ ಇದ್ದೀರಾ ಸರ್ ಇದು? ಸರ್ ಇದಕ್ಕೆ ಒಂದು 5 kgಗೆ ಒಂದು 250 ಗ್ರಾಮ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ.
ಆಮೇಲೆ ಇದು ಕಲರ್ ಗ್ರೀನ್ ಇದು ಬರೋದಕ್ಕೆ ನಾಟಿ ಸ್ಟೈಲ್ ಇದು ಬರೋದಕ್ಕೆ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ನಾವೇ ಮಾರ್ಕೆಟ್ಗೆ ಹೋಗಿ ನಾಟಿ ಕೊತ್ತಂಬರಿ ನಾಟಿ ಪುದೀನ ಇಂಥದ್ದೇ ತಂದು ಮಾಡೋದು. ನಾವು ಫಾರಮ್ ಎಲ್ಲ ಯೂಸ್ ಮಾಡಲ್ಲ. ಇದೇ ಟಾಪ್ ಸೀಕ್ರೆಟ್ ಅಂದರೆ ಇದೆ. ಇದರಿಂದನೇ ಕಲರ್ ಎಲ್ಲ ಇದಾಗಿ ಚೆನ್ನಾಗಿ ಇದಾಗೋದು. ಓಕೆ, ನಾಟಿ ಸ್ಟೈಲಲ್ಲಿ ಬರುವಂಥದ್ದು. ಹಾಂ, ಹೌದು ಸರ್. ಏನಕ್ಕೆ ಪೇಸ್ಟ್ ಮಾಡಿ ಹಾಕ್ತೀವಿ ಅಂದರೆ ಮಕ್ಕಳಿಗೆ ಎಲ್ಲ ಸಿಕ್ಕಿದ್ರೆ ಎಲ್ಲ ಎತ್ತಾಕ್ಬಿಡ್ತಾರೆ, ಕೊತ್ತಂಬರಿ ಪುದೀನ ಎಲ್ಲ ತಿನ್ನಲ್ಲ. ಸೊ ಪೇಸ್ಟ್ ಮಾಡಿ ಹಾಕೋದ್ರಿಂದ ಎಲ್ಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಎಲ್ಲ ಇದಾಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಎತ್ತಾಕುವಂಥ ಇದು ಮಕ್ಳಿಗೂ ಚಾನ್ಸಸ್ ಇಲ್ಲ. ಸೊ ಕ್ಲೀನಾಗಿ ತಿನ್ಕೊತಾರೆ. ಸರ್, ಇದು ಚಿಕನ್ ಬಿರಿಯಾನಿಗೆ ನಾವು ಫಸ್ಟ್ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ. ಇವಾಗ 5 kg ರೈಸ್ಗೆ ಒಂದು 7 kg 8 kg ಚಿಕನ್ ಹಾಕೊತೀವಿ. ಚಿಕನ್ನು, ಕರ್ಡು, ಮತ್ತು ನಮ್ಮದು ಬಿರಿಯಾನಿ ಮಸಾಲ, ಮತ್ತು ನಮ್ಮದು ಸ್ಪೈಸಸ್ಸು, ಕರ್ಡು ಎಲ್ಲ ಹಾಕ್ಬಿಟ್ಟು ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀವಿ ಒಂದು 1/2 hour 1 hour. ಅದೆಲ್ಲ ಆದಮೇಲೆ ಮತ್ತೆ ನಮ್ಮ ಇದೆಲ್ಲ ಮಾಡಿ ಒಗ್ಗರಣೆಲ್ಲ ಹಾಕಿದ್ರೆ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಇದು ಮಾಡಿ ದಮ್ ಕಟ್ಟಿರ್ತೀವಿ. ಆ ಥರ ನಮ್ಮದು ರೆಸಿಪಿ ಇರುತ್ತೆ. ಓಕೆ. ಬ್ಲೌಸ್ ಇದು ಮಾಡೋಕ್ಕಾಗಲ್ಲ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೇಸ್ಟು, ಓಕೆ. ಮತ್ತು ನಾವು ಯಾವುದೇ ರೀತಿ ಕಲರ್ ಎಲ್ಲ ಹಾಕಲ್ಲ. ಅದಕ್ಕೆ ಸ್ವಲ್ಪ ಪಾಲಕ್ಕು, ಮೆಂತ್ಯ, ಇದರಲ್ಲೇ ಕಲರ್ ಅದರಲ್ಲೇ ಗ್ರೀನ್ ಬಂದು ನಾಟಿ ಥರ ಕಾಣ್ಬೋದು. ನಾಟಿ ಪಕ್ಕ ನಾಟಿನೇ, ಸೇಮ್ ನಾಟಿನೇ. ಸೊ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಕಲರಲ್ಲೇ. ಹೌದು, ಯಾವುದೇ ರೀತಿ ಕಲರ್ ಹಾಕಿರಲ್ಲ. ಹೌದು. ಈ ಥರ ಮ್ಯಾರಿನೇಟ್ ಮಾಡಿ ಎಷ್ಟು ಅವರ್ ಇಡಬೇಕು ಸರ್ ಇದು? ಸರ್, ಇದು 1 hour ಇಟ್ಟರೆ ಚೆನ್ನಾಗಿ, 1 hourಗಿಂತ ಜಾಸ್ತಿ ಇಡಬೇಕು. ಬಟ್ ಈಗ ನಾವು 1 hour ಇಡ್ತಾ ಇದ್ದೀವಿ. ನೋಡಿ ಸರ್, ಮ್ಯಾರಿನೇಟ್ ಮಾಡಿಕ್ಕಿದ್ವಲ್ಲ ಬಿರಿಯಾನಿಗೆ, ಆಲ್ಮೋಸ್ಟ್ 1.5 hour ಆಗಿದೆ. ಈಗ ಚಿಕನ್ ಎಲ್ಲ ಹಾಕ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಹೋಟ್ಲುಗಳಲ್ಲಿ ಪೀಸ್ ಎಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ ಎತ್ತಿ ಸಪ್ರೇಟಾಗಿ ಇಟ್ಕೊಂಡು ಬರೀ ರೈಸ್ ಹಾಕಿ ಇದು ಮಾಡ್ತಾರೆ. ಸರ್, ಎಲ್ಲದರಲ್ಲೂ ದುಡ್ಡು ಮಾಡೋಕ್ಕೆ ಆಗಲ್ಲ, ಪೀಸ್ ಹೊಡೆದೋಗುತ್ತೆ, ಅದರಲ್ಲಿ ಇದು ಮಾಡೋಕ್ಕಾಗಲ್ಲ. ಸೊ ಪೀಸ್ ಅದರಲ್ಲೇ ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದಾಗೇ ಆ ಟೇಸ್ಟು ಚೆನ್ನಾಗಿ ಬರೋದು. ಹೌದು. ಅವಾಗೇ ಕಸ್ಟಮರ್ಸ್ಗೂ ನಾವು ಖುಷಿ ಪಡ್ಸೋಕ್ಕಾಗೋದು. ಆಮೇಲೆ ನಾವು ಅಡುಗೆಗೆಲ್ಲ ಕ್ಯಾನ್ ವಾಟರೇ ಬಳಸೋದು. ಓಕೆ. ಯಾವುದು ಇದು ಸಂಪು ನೀರು ಅದೆಲ್ಲ ಬಳಸಲ್ಲ. ಕ್ಯಾನ್ ನೀರೇ ಬಳಸೋದು ಸರ್. ಅಡುಗೆಗೆಲ್ಲ ಕ್ಯಾನ್ ವಾಟರೇ ಹಾಕೋದು. ಓಕೆ. ಈಗ 5 kg ಚಿಕನ್ಗೆ ಎಷ್ಟು ವಾಟರ್ ಬೇಕು ಸರ್ ಇದು? ಸರ್, ಇವಾಗ 1 kg ರೈಸ್ಗೆ ನಮಗೆ ಮೆಜರ್ಮೆಂಟ್ ಇರುತ್ತೆ. 1:1.5 ಹಾಕ್ತೀವಿ ಸರ್. 1:1.5. ಓಕೆ. ಹೌದು, ಮುಂದೆನೇ ಮಾಡಿದ್ದು, ಯಾವುದೇ ಕಲರ್ ಹಾಕಿಲ್ಲ, ಏನಿಲ್ಲ. ಆಗ ಗ್ರೀನ್ ಕಲರ್ ಇದು ನಾಟಿ ಸ್ಟೈಲ್ ಅನ್ನೋದು ಹೆಂಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಹೌದು, ತುಂಬ ಸೂಪರಾಗಿ ಬಂದಿದೆ. ಏನು ಒಳ್ಳೆ ನಾಟಿ ಸ್ಟೈಲಿಗೆ ಅದೇ ಥರ ಇರುವಂಥದ್ದು. ಒಂದು ಸ್ವಲ್ಪ ನೀರು ಬಾಯ್ಲ್ ಆಗೋವರೆಗೂ ಇದು ಮಾಡಿಬಿಟ್ಟು ಆಮೇಲೆ ಜೀರಾ ರೈಸ್ನ ನಾವು ನೆನೆಸಿಟ್ಟಿರ್ತೀವಿ ವಾಟರಲ್ಲಿ. ತೊಳ್ದಂಗೆ ಇರುತ್ತೆ, ಒಂದು ಸ್ವಲ್ಪ ನೆನೆಸಿದ್ರೆ ತಿನ್ನುವಾಗ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ನೆನೆಸಿಟ್ಟಿರ್ತೀವಿ. ಕೆಲವೊಂದು ಕಡೆ ಅಕ್ಕಿ ವಾಶ್ ಮಾಡೋದೆಲ್ಲ ಹಾಗೆ ಇದು ಮಾಡ್ತಾರೆ. ನಾವು ಪ್ರತಿಯೊಂದ್ಸಲಿ ಅಕ್ಕಿ ವಾಶ್ ಮಾಡಿ ಇದು ಮಾಡಿ ಸೋಕ್ ಮಾಡಿ ಚೆನ್ನಾಗೆ ಆಮೇಲೆ ಇದು ಮಾಡೋದು. ನೀರು ಕುದಿಯೋವರೆಗೂ ಸ್ಟಾರ್ಟ್ ಮಾಡಲಾ ಸರ್? ನೋಡಿ, ಅವಾಗ ಬಿರಿಯಾನಿ ಎಲ್ಲ ಇದು ಮಾಡಿದ್ವಲ್ಲ, ಈಗ ದಮ್ ತೆಗಿತಾ ಇದ್ದೀವಿ. ದಮ್ಮಾಗಿ ತೆಗಿತಾ ಏನು ಒಂದು 15 ನಿಮಿಷ ಆದಮೇಲೆ? ಹಾಂ ಸರ್, 15 ನಿಮಿಷ. ಇದು ಬಂದು ಏನು ನಾಟಿ ಬಿರಿಯಾನಿ ರೆಡಿಯಾಗಿದೆ, ಏನೊಂದು ಜನಗಳಿಗೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುವಂಥದ್ದು. ಸೊ ಈಗ ನಂದಿನಿ ತುಪ್ಪ ಹಾಕ್ತಾಯಿದ್ದಾರೆ. ಆ ಫ್ಲೇವರು ಕೂಡ ಏನು ನಂದಿನಿ ತುಪ್ಪ ಹಾಕ್ತಾ ಇರೋದಕ್ಕೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ನಾಟಿ ಬಿರಿಯಾನಿ ಅಂತಂದರೆ ತುಂಬ ಟೇಸ್ಟಿಯಾಗಿರುವಂಥದ್ದು. ಸೊ ಅದೇ ಥರ ಬಂದಿದೆ. ಸೊ ನೋಡ್ತಾ ಇರ್ಬೋದು ನೀವು. ನಾವೇ ಎಲ್ಲ ಮಸಾಲ ರೆಡಿ ಮಾಡೋದು, ಓನಾಗಿ ನಾವೇ ಎಲ್ಲ ಮುಂದೆ ನಿಂತು ಎಲ್ಲ ಕ್ಲೀನಾಗಿ ಮಾಡ್ತಾರೆ. ಎಲ್ಲ ನಾಟಿ ಮಸಾಲ
ಓಕೆ, ಮರಿಗಳೆಲ್ಲ ಯಾವ ಥರ ಮರಿ ಸರ್ ನಾವು ಹಳ್ಳಿಯಿಂದ ತರಿಸ್ತೀವಿ ಮರಿನ. ಎಲ್ಲ ಒಂದು 10 ರಿಂದ 15 kg ಒಳಗಡೆ ಬರುವಂತ ಮರಿ ತರಿಸ್ತೀವಿ. ನಾಟಿ ಕೋಳಿನೂ ಅಷ್ಟೇ ಸರ್, ಊರ್ ಕಡೆಯಿಂದ ತರಿಸ್ತೀವಿ. ಇಲ್ಲಿ ನಾಟಿ ಕೋಳಿನೂ ಇದೆ ನಿಮ್ಮ ಹೋಟ್ಲಲ್ಲಿ? ಹೌದು. ಚಿಕನ್ ಮಟನ್ ಯಾವುದು ಇಲ್ಲಿ ತಗೊಳ್ಳೋದಿಲ್ಲ, ಎಲ್ಲ ನಾವು ಹಳ್ಳಿಯಿಂದನೇ ತರೋದು. ರಾಗಿನೂ ಸಹ ನಾವು ಹಳ್ಳಿಯಿಂದನೇ ತಂದು ರಾಗಿ ಹಿಟ್ಟು ಮಾಡೋದು. ರಾಗಿ ಮುದ್ದೆ ಮುದ್ದೆಗೂ ಸಹ ನಾವು ಇಲ್ಲಿ ಯಾವುದು ಕೊಂಡ್ಕೊಳ್ಳೋದಿಲ್ಲ. ಇಟ್ಗಳಾಗ್ಲಿ ಯಾವುದಾಗ್ಲಿ ಎಲ್ಲ ನಾವು ಫ್ರೆಶ್ ಆಗಿ ರೆಡಿ ಮಾಡಿಸ್ಕೊಂಡು, ಒಂದು ಧನಿಯಾ ಪುಡಿಯಿಂದ ಹಿಡಿದು ನಾವು ಯಾವುದು ರೆಡಿ ಮಾಡಿ ಹಿಡಿದು ಪ್ರತಿ ಒಂದು A to Z ಏನು ಮಸಾಲ ಇದೆ ಎಲ್ಲ ಓನಾಗಿ ನಾವೇ ರೆಡಿ ಮಾಡೋದು, ನಾಟಿ ಸ್ಟೈಲು. ಇದು ಲೊಕೇಶನ್ ಏನು ಬರುತ್ತೆ ಮೇಡಮ್ ಇದು? ಸರ್ ಇದು ಶಿರ್ಕೆ ಅಪಾರ್ಟ್ಮೆಂಟು, ರಾಮಣ್ಣ ಮಿಲಿಟರಿ ಹೋಟ್ಲ್ ಅಂತ ಹೇಳ್ಬಿಟ್ಟು ಶಿರ್ಕೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ, ಮೇನ್ ರೋಡ್ಗೆ ಇದೆ. ಓಕೆ, ರಜಾ ಎಲ್ಲ ಯಾವತ್ತು ಮಾಡ್ತೀರಾ? ಸರ್ ಮಂಡೇ ಒಂದು ದಿವಸ ರಜಾ ಅಷ್ಟೇ. ಓಕೆ, ಮಂಡೇ ಒಂದು ದಿವಸ. ಟೈಮಿಂಗ್ಸ್ ಎಲ್ಲ ಏನು ಮೇಡಮ್? ಸರ್ ಬೆಳಗ್ಗೆ 7 ಇಂದ ನೈಟ್ 12 ಓಪನ್ ಇರುತ್ತೆ. ಓಕೆ, ಮತ್ತೆ ಬೆಳಗಿನ ತಿಂಡಿ ಮತ್ತೆ ಊಟ ಯಾವ ಥರ? ಸರ್ ಬೆಳಗ್ಗೆ ತಿಂಡಿ ಬಂದು ಇಡ್ಲಿ, ದೋಸೆ, ಕಾಲ್ ಸೂಪು ಡೈಲಿ ಇರುತ್ತೆ? ಸರ್ ಡೈಲಿ ಇರುತ್ತೆ. ಬಿರಿಯಾನಿ ಬೆಳಗ್ಗೆ 1+1 ಆಫರ್ ಇದೆ ಸರ್, ಇವಾಗ ಬಿರಿಯಾನಿ ಆಫರ್ ಇದೆ. ಮತ್ತೆ ಯಾವಾಗಲೂ ಇರುತ್ತೆ ಸರ್ ರೆಗ್ಯುಲರ್ ಆಗಿ ಇವಾಗ ಆಫರ್ ಇದೆ. ಮತ್ತೆ ಒಂದು ಕಾಲ್ ತಗೊಂಡ್ರೆ ಒಂದು ಇಡ್ಲಿ, ಚಾಪ್ಸು ಈ ತರ ಆಫರ್ ಇದೆ. ಇದಕ್ಕೂ ಆಫರ್ ಇದೆ. ಬನ್ನಿ ಎಲ್ಲರೂ ತಿಂದು ಖುಷಿಯಾಗಿ ಸಂತೋಷದಿಂದ ಹೋಗಿ ಎಲ್ಲ ಸಹಕರಿಸಿ. ಮಧ್ಯಾಹ್ನದ ಊಟ ಎಲ್ಲ ಏನಿರುತ್ತೆ ಸರ್? ಮಧ್ಯಾಹ್ನ ಮಟನ್ ಮಿಲ್ಸ್ ಇದೆ, ಚಿಕನ್ ಮಿಲ್ಸ್ ಇದೆ, ಕುಷ್ಕಾ ಕಾಂಬೋ ಇದೆ, ಬಿರಿಯಾನಿ ಕಾಂಬೋ ಇದೆ, ಫ್ಯಾಮಿಲಿಗೆ ಇದು ನಾಟಿ ಕೋಳಿ ಮಿಲ್ಸ್ ಇದೆ, ಬಾಯ್ಲರ್ ಕೋಳಿ ಮಿಲ್ಸ್ ಇದೆ. ಅದೆಲ್ಲ ಮೀಲ್ಸ್ ಎಲ್ಲ ಯಾವ ತರ ಪ್ರೈಸ್? ಸರ್ ಮಿಲ್ಸ್ ಅಲ್ಲಿ ಮಟನ್ ಮಿಲ್ಸ್ ಬಂದು 400. ಅದು ಕೈಮಾ, ಬೋಟಿ ಗೊಜ್ಜು, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಮುದ್ದೆ, ಕುಷ್ಕಾ, ವೈಟ್ ರೈಸು, ಒಂದು ಎಗ್ಗು, ಸೂಪು, ರಸಮ್ ಇಷ್ಟೆಲ್ಲ ಇರುತ್ತೆ ಸರ್. ಒಂದು ಕೂಲ್ ಡ್ರಿಂಕ್ಸ್ ಎಲ್ಲ ಬರುತ್ತೆ. ಸ್ನೇಹಿತರೆ, ಈಗ ನಾನು ಒಂದು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಈಗ ಎಲ್ಲ ಐಟಮ್ ತೊಗೊಳ್ತಾ ಇದ್ದೀನಿ. ಈಗ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಚಪಾತಿ ಪರೋಟ ನಮ್ಮಲ್ಲಿ ಸ್ವಂತ ನಾವೇ ಮಾಡೋದು. ರೆಡಿಮೇಡ್ ಅಂತೂ ಅಲ್ಲ, ನಾವೇ ಸ್ವಂತ ಮಾಡಿರೋ ಚಪಾತಿ. ಇದು ಮಟನ್ ಕುಷ್ಕಾ ಇದೆ. ಏನೇ ಒಂದು ಮನೆ ಚಪಾತಿ ಥರನೇ ಇರುವಂಥದ್ದು. ಹೌದು, ತುಂಬ ಚೆನ್ನಾಗಿದೆ. ಇದು ಮಟನ್ ಕುಷ್ಕಾ, ಇದು ಮಟನ್ ಬಿರಿಯಾನಿ ಕುಷ್ಕಾ ಮಾಡಿರುವಂಥದ್ದು. ಹೌದು, ಇದು ನಾವೇ ಸ್ವಂತ ಮಸಾಲೆ ಹಾಕಿ ಲಾಲಿಪಾಪ್ ಮತ್ತೆ ಕಬಾಬ್ ಮಾಡೋದು. ಇದು ಲಾಲಿಪಾಪು. ಓಕೆ, ಇದು ಕಬಾಬ್. ಓಕೆ, ಕಬಾಬಲ್ಲೂ ಕೂಡ ಏನೋ ಲಾಲಿಪಾಪ್ ಕೇಳ್ತೀರಾ ಅದನ್ನು ಕೊಡುವಂಥ? ಹೌದು, ಕೊಡುವಂಥದ್ದು. ಇದು ವೆಜ್ ರಸಮ್. ಇದು ರಸಮ್. ಇದು ಇದು ಚಿಕನ್ ಚಾಪ್ಸ್ ಅಂತ ನಾವೇ ಊಟ ಆದಮೇಲೆ ಎಲ್ಲ ರಸಮ್ ಕೂಡ ಇರುತ್ತೆ. ಹೌದು, ಇದು ಮಟನ್ ಕುರ್ಮಾ ಅಂತ. ಇದು ಮಟನ್ ಅದು ಚರ್ಬಿ ಹಾಕಿ ನಾವೇ ಮಾಡೋದು. ಓಕೆ, ತುಂಬ ಫೈನ್ ಆಗಿದೆ. ಎಗ್. ಇದು ಮಟನ್ ಶೇರ್ವಾ. ಮಟನ್ ಶೇರ್ವಾ ಮಾಡಿರುವಂಥದ್ದು. ಇದು ಚಿಕನ್ ಫ್ರೈ. ಇದು ಇದೆಲ್ಲ ನಾವೇ ಸ್ವಂತ ಮಾಡಿ ರೆಡಿ ಮಾಡೋದು. ಚಿಕನ್ ಫ್ರೈ ಏನೇ ಒಂದು ಕಸ್ಟಮರ್ ಕೇಳಿದ್ರೆ ನೀವು ಅಲ್ಲೇ ಒಂದು ಬಿಸಿ ಬಿಸಿಯಾಗಿ ಮಾಡ್ಬೋದು. ಬಿಸಿ ಮಾಡೋಂಥ ಐಟಮ್ಗಳಿವೆಲ್ಲ. ಓಕೆ, ಎಲ್ಲವೂ ಕೂಡ ಒಂದು ಬಿಸಿ ಬಿಸಿಯಾಗಿ ಕೊಡುವಂಥ. ಖಂಡಿತ ಇದೆಲ್ಲ ನಾವೇ ರೆಡಿ ಮಾಡಿ ಸ್ವಂತ ರೆಡಿ ಮಾಡಿ ಕೊಡೋಂಥ ಐಟಮ್. ಓಕೆ ಸರ್. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಏನೋ ಒಂದು ಚಿಕನ್ ಲಾಲಿಪಾಪಲ್ಲೇ ಒಂದು ಕಬಾಬ್ ಮಾಡಿರುವಂಥದ್ದು. ಸೊ ಹಾಗೇನೇ ಎಂದು ಏನು ಪೀಸ್ ಕೊಡಬೇಕು ಅಂತಂದ್ರೂ ಕೂಡ ನಿಮಗೆ ಅದನ್ನೇ ಕೊಡ್ತಾರೆ. ಅಲ್ಲೇ ಬಿಸಿ ಬಿಸಿಯಾಗಿ ಕಬಾಬ್ ಮಾಡಿಕೊಡುವಂಥದ್ದು. ನೋಡ್ತಾ ಇರ್ಬೋದು ನೀವು, ಏನೊಂದು ಸ್ಪೈಸಿಯಾಗಿ ಚಿಕನ್ ಕಬಾಬ್ ಕೂಡ ಒಂದು ಫ್ರೈ ಆಗಿರುವಂಥದ್ದು ನೋಡ್ತಾ ಇದ್ದೀರಾ. ಎಷ್ಟು ಒಂದು ಸ್ಪೈಸಿಯಾಗಿ ಒಳ್ಳೆ ಜ್ಯೂಸಿಯಾಗಿ ಕಬಾಬ್ ಇರುವಂಥದ್ದು. ಸೊ ಹಾಗೇನೇ ಏನೋ ಒಂದು ಲಾಲಿ ಕಬಾಬ್ ಕೊಡಬೇಕು ಅಂತಂದ್ರೂ ಕೂಡ ಕೊಡ್ತಾರೆ ಇವರು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು. ಹಾಗೆಯೇ ಇದು ಬಂದು ಮಟನ್ ಕುರ್ಮಾ. ಇದು ನೋಡ್ತಾ ಏನು ಒಂದು ನಾಟಿ ಮಟನ್ನು ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಚೆನ್ನಾಗಿರುವಂಥದ್ದು, ಚೆನ್ನಾಗಿ ಬೆಂದಿರೋದು ಕೂಡ. ಸೊ ನೋಡಿ, ಇದು ಏನೊಂದು ಚರ್ಬಿ ಇರುವಂಥದ್ದು ಮಟನ್ನಲ್ಲಿ. ಸೊ ಮಟನ್ನಲ್ಲಿ ಏನೊಂದು ಚರ್ಬಿ ಈ ಥರ ಒಂದು ಆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಏನೊಂದು ಮಟನ್ ಕುಷ್ಕ ಕೊಟ್ಟಿರುವಂಥದ್ದು. ಏನೋ ನಿಮಗೆ ಒಂದು ಚಿಕನ್ ಕುಷ್ಕ ಬೇಕು ಅಂತ ಚಿಕನ್ ಕೊಡ್ತಾರೆ, ಮಟನ್ ಬೇಕು ಅಂತ ಮಟನ್ ಕೊಡ್ತಾರೆ. ಹಾಗೆಯೇ ನಿಮಗೆ ಬೇಕು ಅಂತಂದರೆ ಚಿಕನ್ದು ಚಿಲ್ಲಿ ಚಿಕನ್ ಬೇಕು ಅಂತಂದು ಕೊಡ್ತಾರೆ. ಹಾಗೆಯೇ ಏನು ಚಿಕನ್ ಫ್ರೈ ಕೊಡಬೇಕು ಅಂತಂದು ಏನೊಂದು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬನ್ನಿ, ಈಗ ಎಲ್ಲನೂ ಟೇಸ್ಟ್ ಮಾಡಿ ಯಾವ ರೀತಿ ಆನಿಯನ್ನು, ಸೌತೆಕಾಯಿ ಮತ್ತು ಲೆಮನ್ ಕೊಡುವಂಥದ್ದು ಇವೆಲ್ಲ ಒಂದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಕೊಟ್ಟಿದ್ದಾರೆ. ಸೊ ಈಗ ಬನ್ನಿ ಯಾವ ಥರ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ. ಆ ಚಪಾತಿ ಕೂಡ ಇನ್ನೂ ಸ್ಮೂತಾಗಿರುವಂಥದ್ದು. ಏನು ಮನೆಯಲ್ಲಿ ಚಪಾತಿ ಇರ್ತಾರೋ ಸ್ಮೂತಾಗಿರುವಂಥದ್ದು. ಹಾಗೆಯೇ ಏನು ಚಿಕನ್ ಕಬಾಬ್ ಕೂಡ ತುಂಬ ಚೆನ್ನಾಗಿ ಮಾಡಿರುವಂಥದ್ದು. ಸೂಪರೇ ಇದು.
ಏನೇ ಇದೊಂದು ಚಿಕನ್ ಚಾಪ್ಸು ಯಾವ ಥರ ಒಂದು ಬಂದಿದೆ ಅಂತ ಪೀಸು ಕೂಡ ದಪ್ಪದಾಗಿರೋದ್ರಿಂದ ತುಂಬ ಚೆನ್ನಾಗಿದೆ, ಒಳ್ಳೆ ಜ್ಯೂಸಿಯಾಗಿದೆ ಚಿಕನ್ನು. ಯಾವುದೇ ರೀತಿ ಒಂದು ಚಿಕನ್ ಮಟನ್ ಬಿರಿಯಾನಿ ಇರ್ಬೋದು, ಎಲ್ಲರೂ ಕೂಡ ಯಾವುದೇ ರೀತಿ ಮಾಡಿರ್ತಾರೆ. 300 kg ಕಸ್ಟಮರ್ ಏನು ಬರ್ತಾರೆ ಅದೇ ಥರ ಮಾಡಿ. ಇದು ಬಂದು ಚಿಕನ್ ಫ್ರೈ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಒಂದು ಚಿಕನ್ ಫ್ರೈ ಅಂತ. ಚಿಕನ್ ಫ್ರೈ ಬಂದಿರುವಂಥದ್ದು ತುಂಬ ಜ್ಯೂಸಿಯಾಗಿ ಒಳ್ಳೆ ಫ್ರೈಯಾಗಿ ಬಂದಿದೆ. ಏನು ಹೇಳ್ತಾರೆ ಮನೆ ಮಸಾಲ ಅಂತ ಹೇಳ್ತಾರೆ, ಇದೇ ಥರ ಇರುವಂಥದ್ದು ಮನೆ ಮಸಾಲ ಥರನೇ ತುಂಬ ಅಚ್ಚುಕಟ್ಟಾಗಿ ಮಾಡಿದಾಗ. ಸ್ನೇಹಿತರೆ ನೋಡಿದ್ರಿ ಅಲ್ವಾ, ಯಾರೆಲ್ಲ ರಾಮಣ್ಣ ಹೋಟ್ಲಿಗೆ ಹೋಗಿ ಟೇಸ್ಟ್ ಮಾಡಿದ್ದೀರಾ, ಹಾಗೆ ಅಕ್ಕಪಕ್ಕದಲ್ಲಿದ್ದರೆ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಳ್ಳೆಯ ವೀಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.